ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಜಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಷಷ್ಠಾಧ್ಯಾಯ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದ. ಇದುವರೆಗೆ ಭಗವಂತನ ಮೂಲ ರೂಪ ಮತ್ತೆ ಅವತಾರ ರೂಪ ಎರಡಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಮೂಲ ರೂಪಕ್ಕೆ ಯಾವ ರೀತಿ ಶಕ್ತಿ ಯಾವ ಸಾಮರ್ಥ್ಯ ಇದೆಯೋ ಅಷ್ಟೇ ಶಕ್ತಿ ಸಾಮರ್ಥ್ಯ ಈ ಅವತಾರ ರೂಪಕ್ಕೂ ಕೂಡ ಇದೆ ಅಂತ ಇಷ್ಟು ವರ್ಣನೆ ಮಾಡಿದ್ರು. ಅದನ್ನ ಅವತಾರ ರೂಪದ ಬಗ್ಗೆನೇ ಹೇಳ್ಬೋದಲ್ಲ ಅಂದ್ರೆ ಅವತಾರ ರೂಪ ಬಗ್ಗೆನೂ ಕೂಡ ಹೇಳೋದು ಕಷ್ಟ. ಮೂಲ ರೂಪ ಸಮಗ್ರವಾಗಿ ಹೇಳೋದು ಎಷ್ಟು ಕಷ್ಟನೋ ಅದೇ ರೀತಿ ಅವತಾರ ರೂಪಗಳನ್ನು ಕೂಡ ಹಾಗೆ ನೆನಪಿಟ್ಕೊಳ್ಳೋದು ತುಂಬಾ ಕಷ್ಟ. ನೆನಪಿಟ್ಕೊಳ್ಳೋದು ಅಂದ್ರೆ ಅದರ ರೂಪಗಳೇ, ಅದರ ಸಾಮರ್ಥ್ಯ ಎಷ್ಟು, ಅದರ ಜ್ಞಾನ ಎಷ್ಟು ಅನ್ನೋ ಪೂರ್ತಿ ವಿವರವಾಗಿ ತಿಳಿಲಿಕ್ಕೆ ಕಷ್ಟ ಅಂತ. ಅಲ್ಲ, ಅವತಾರ ಕರ್ಮ ಅಂದ್ರೆ ಅವತಾರ ಆಗಿದ್ರೆ ಅವತಾರದ ಕ್ರಿಯೆಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ ಸಾಧ್ಯನೋ ಇಲ್ವೋ ಅಂತ ಕೇಳಬಹುದು. ಆದ್ರೆ ಅವತಾರ ಹಾಗೇ ಇಲ್ವಲ್ಲ ದೇವರದು ಅಂತಂದ್ರೆ ಇಲ್ಲ, ಪ್ರತಿ ಕಲ್ಪದಲ್ಲೂ ದೇವರ ಅವತಾರವನ್ನ ಎತ್ತಿ ಬರ್ತಾನೆ ಅನ್ನೋ ವಿಷಯ ಬಂತು. ಇದ್ರ ಮುಂದಕ್ಕಿನ್ನು 39ನೇ ಶ್ಲೋಕ ಈಗ. ವಿಶುದ್ಧಂ ಕೇವಲಂ ಜ್ಞಾನಂ ಪ್ರತ್ಯಕ್ ಸಮ್ಯಗವಸ್ಥಿತಂ ಸತ್ಯಂ ಪೂರ್ಣಂ ಅನಾದ್ಯಂತಂ ನಿರ್ಗುಣಂ ನಿತ್ಯಮದ್ವಯಂ. ಈಗ ಹಿಂದೆ ಶ್ಲೋಕದಲ್ಲಿ ವೇದವ್ಯಾಸ ರೂಪವನ್ನ ಭಗವಂತನೇ ಸ್ವೀಕಾರ ಮಾಡಿ ದೇವರ ಸ್ವರೂಪವನ್ನ ಶಾಸ್ತ್ರದ ಮುಖಾಂತರ ತಿಳಿಸಿದಾನೆ ಅಂತ ಹೇಳಿದ್ರು. ಹಾಗಾದ್ರೆ ಶಾಸ್ತ್ರ ತಿಳಿಸುವಂತಹ ದೇವರ ಸ್ವರೂಪ ಹೇಗೆ, ಅದನ್ನ ನಾವ್ ಹೇಗೆ ತಿಳಿಬೇಕು ಅಂದಾಗ ನಾರದರಿಗೆ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ. ವೇದವ್ಯಾಸ ರೂಪದಿಂದ, ಹಯಗ್ರೀವ ರೂಪದಿಂದ, ಹೀಗೆ ಹಲವು ರೂಪಗಳಿಂದ ದೇವರು
ತನ್ನ ಸ್ವರೂಪವನ್ನ ತಾನೇ ತಿಳಿಸಿದ. ಅದ್ಹೇಗೆ ಅನ್ನೋದನ್ನ ಬ್ರಹ್ಮದೇವರು ಉಪದೇಶ ಕೊಡ್ತಾರೆ. ಇದು ಬಹಳ ಮುಖ್ಯ ಭಾಗ, ಬಹಳ ಅರ್ಥಪೂರ್ಣವಾದ ಭಾಗ. ಯಾಕಂದ್ರೆ ಬ್ರಹ್ಮದೇವರು ಶಾಸ್ತ್ರದಿಂದ ತಿಳಿಸಿದ ಸ್ವರೂಪ ಎಂಥದ್ದು ಅಂತ ಬಾಯಿ ಬಿಟ್ಟು ಹೇಳ್ತಾರೆ. ಅದು ನಾರದರಿಗೆ ಉಪದೇಶ ಕೊಡ್ತಾ ಇದೆ. ಅದೇನಂದ್ರೆ ಮೊದಲನೇದಾಗಿ ವಿಶುದ್ಧಂ ಅನ್ನೋ ಶಬ್ದವನ್ನ ಬಳಸ್ತಾರೆ. ಭಗವಂತನ ಬಗ್ಗೆ ಏನ್ ತಿಳಿಬೇಕು ನಾವು ಅಂದ್ರೆ ಅವನಲ್ಲಿ ಚೂರೂ ದೋಷ ಇಲ್ಲ. ಯಾವುದನ್ನು ನಾವು ಶುದ್ಧ ಅಂತ ಕರಿತೀವಿ, ಇವರು ತುಂಬಾ ಶುದ್ಧರು ಅಂದ್ರೆ ಏನರ್ಥ? ಚೂರು ದೋಷ ಇವರಲ್ಲಿಲ್ಲ ಅಂತ ಅರ್ಥ. ಸ್ವಲ್ಪವೂ ದೋಷ ಇರದ ವಸ್ತುವಿಗೆ ಶುದ್ಧ ಅಂತ ಕರೀತಾರೆ. ಅದರಲ್ಲಿ ಶುದ್ಧಾತಿ ಶುದ್ಧ ಭಗವಂತ, ಅದಕ್ಕೆ ವಿಶುದ್ಧ ಅಂತ ಕರಿತೀವಿ. ಇದು ಮೊದಲನೇದು. ಎರಡನೇ ಗುಣ ಕೇವಲ ಅಂತ ಕರಿತೀವಿ ದೇವರನ್ನ. ಈಗೆಲ್ಲ ಕೈವಲ್ಯ ಅಂತ ಕರಿತೀವಲ್ಲ, ಕೈವಲ್ಯ ಅಂದ್ರೆ ಮೋಕ್ಷ. ಮೋಕ್ಷವನ್ನ ಕೈವಲ್ಯವನ್ನ ಪಡಿಬೇಕು, ಇದೇ ಮುಖ್ಯ ಗುರಿ ಅಂತ ಹೇಳೋದಿದೆ ಶಾಸ್ತ್ರದಲ್ಲಿ. ಅಲ್ಲಿ ಕೈವಲ್ಯ ಅಂತ ಯಾಕೆ ಕರೀತಾರೆ? ಕೇವಲ ಅನ್ನುವ ಭಗವಂತ ಆ ಸ್ಥಾನದಲ್ಲಿ ಇರೋದ್ರಿಂದ ಕೈವಲ್ಯ ಅಂತ ಕರೀತಾರೆ. ಹಾಗಾದ್ರೆ ಕೇವಲ ಅಂದ್ರೆ ಏನರ್ಥ? ಕೇವಲ ಅಂದ್ರೆ ಅದ್ವಿತೀಯ, ಅವನ ತರ ಇನ್ನೊಂದು ಎರಡನೇ ವಸ್ತು ಸಿಗಲ್ಲ ಅಂತ ಅರ್ಥ. ಎರಡನೇ ವಸ್ತುನೇ ಇಲ್ಲ ಅಂತ ಅರ್ಥ ಅಲ್ಲ, ಅವನ ತರ ಎರಡನೇ ವಸ್ತು ಸಿಗಲ್ಲ ಅಂತ ಅರ್ಥ. ಅವನಿಗೆ ಸಾಟಿ ಅಷ್ಟೇ. ಇದು ಅದ್ವಿತೀಯ ಕೇವಲ ಅನ್ನೋ ಶಬ್ದಕ್ಕೆ ಅರ್ಥ. ಇನ್ನು ಜ್ಞಾನಂ ಅಂತ ಕರೀತಾರೆ. ವಿಶುದ್ಧ ಆಯ್ತು, ಕೇವಲ ಆಯ್ತು, ಜ್ಞಾನ. ಜ್ಞಾನ ಅಂದ್ರೆ ಏನು? ಭಗವಂತನಿಗೆ ವಿಷಯ ಅಪೇಕ್ಷೆ ಇಲ್ಲದ ಜ್ಞಾನ. ಅಂದ್ರೆ ಭಗವಂತ ಎಂಥವನು ಅಂದ್ರೆ, ಈಗ ನಮ್ಮ ಜ್ಞಾನ ಎಲ್ಲ ಇದೆ. ನಮಗೊಂದು ಜ್ಞಾನ ಬರುತ್ತೆ, ಕಣ್ಣು ತೆಗೆದ್ರೆ ಇದು ಮೊಬೈಲು, ಇದು ಪುಸ್ತಕ, ಹೀಗೆ ಎಲ್ಲ ಜ್ಞಾನ ಬರ್ತಾ ಇದೆ. ನಮಗೆಲ್ಲ ಯಾವಾಗ ಜ್ಞಾನ ಬರುತ್ತೆ ಅಂದ್ರೆ ವಸ್ತು ಇದ್ದಾಗ ಮಾತ್ರ ಜ್ಞಾನ ಬರುತ್ತೆ. ಈಗ ಶೂನ್ಯ ಅಂದ್ಕೊಳ್ಳಿ, ಏನು ಕಣ್ಮುಂದೆ ಇಲ್ಲ, ನಮಗ್ ಜ್ಞಾನ ಬರುತ್ತಾ? ಇಲ್ಲ. ಆದ್ರೆ ದೇವರ ಹಾಗಲ್ಲ. ದೇವರ ಸ್ವರೂಪ ಏನು ಅಂದ್ರೆ ಅದು ಜ್ಞಾನಮಯ, ಅವನ ಸ್ವರೂಪ. ನಾವು ಕಣ್ಮುಚ್ಚಿದ್ರೆ ನಮ್ಗೇನ್ ಗೊತ್ತಾಗಲ್ಲ. ಕಣ್ಣು ತೆಗೆದಾಗ ಇಂದ್ರಿಯಗಳ ಮುಖಾಂತರ ಕಣ್ಣು, ಕಿವಿ ಇದೆಲ್ಲ ಶಬ್ದ ಕೇಳಿದಾಗ, ಕಣ್ಣಿನಿಂದ ನೋಡಿದಾಗ ಆಗ ವಸ್ತುಗಳ ಜ್ಞಾನ ಬರುತ್ತೆ ನಮ್ಗೆ. ನಮಗೆ ಜ್ಞಾನ ವಿಷಯ ಅಪೇಕ್ಷೆಯಿಂದ ಬರೋದು. ಮುಂದೆ ಅನೇಕ ವಿಷಯ ಪದಾರ್ಥಗಳಿದ್ದಾಗ ಅದರಿಂದ ಜ್ಞಾನ ಬರುತ್ತೆ. ಅದೇ ದೇವ್ರಿಗೆ ಹೀಗಲ್ಲ, ವಿಷಯ ಪದಾರ್ಥಗಳು ಬೇಕು ಅಂತಿಲ್ಲ, ಹಾಗೆ ಅವನಲ್ಲಿ ಜ್ಞಾನ ಇದೆ. ಯಾಕಂದ್ರೆ ಅವನೇ ಜ್ಞಾನಮಯ, ಅವನಲ್ಲಿ ಜ್ಞಾನ ಇದೆ ಅನ್ನೋದೇನು, ಅವನೇ ಜ್ಞಾನ ಅಂತ ಹೇಳ್ತಾರೆ. ಇನ್ನು ಪ್ರತ್ಯಕ್ ಅಂತ ಇನ್ನೊಂದು ಶಬ್ದ ಬಳಸ್ತಾರೆ. ದೇವರಿಗೆ ಒಂದೊಂದು ಹೆಸರು ಇದು. ಭಗವಂತನ ವಿಶುದ್ಧ ಅಂತ ಕರೀತಾರೆ, ಕೇವಲ ಅಂತ ಕರೀತಾರೆ, ಜ್ಞಾನ ಅಂತ ಕರೀತಾರೆ, ಇನ್ನೊಂದು ಪ್ರತ್ಯಕ್ ಅಂತ ಕರೀತಾರೆ. ಪ್ರತ್ಯಕ್ ಅಂದ್ರೆ ಎಲ್ಲರ ಒಳಗಡೆ ಅಭಿಮುಖವಾಗಿ ಇರೋನು. ಜೀವ ಇದ್ರೆ ಅವನ ಅಭಿಮುಖವಾಗಿ ಇರ್ತಾನೆ ಪರಮಾತ್ಮ. ಹೀಗೆ ಎಲ್ಲರ ಒಳಗಡೆ ಇರುವಂತ ದೇವರ ರೂಪಕ್ಕೆ ಪ್ರತ್ಯಕ ಅಂತ ಕರೀತಾರೆ. ಇನ್ನು ಮುಂದೆ ಸಮ್ಯಗ್ ಅವಸ್ಥಿತಂ ಅಂತ ಇನ್ನೊಂದು ಶಬ್ದ. ಇದಕ್ಕೆ ಅರ್ಥ ಏನು? ಸಮ್ಯಗ್ ಅವಸ್ಥಿತಂ ಅಂದ್ರೆ ಇನ್ನೊಬ್ರು ಕೆಟ್ಟವರು ಸೇರಿದ್ರು ಕೂಡ, ಭಗವಂತನ ಹತ್ರಕ್ಕಿದ್ರು, ಭಗವಂತನ ಒಳಗಡೆ ಹೋದ್ರು, ಭಗವಂತನಿಗೆ ಮಾತ್ರ ಕೆಟ್ಟ ಬುದ್ಧಿ ಬರಲ್ಲ. ಅವನು ಎಂದಿಗೂ ಕೂಡ ಇನ್ನೊಬ್ಬರಿಂದ ದೋಷಿ ಆಗಲ್ಲ. ಈಗ ಒಳ್ಳೆಯವರೇ ಇರ್ತಾರೆ ಮನುಷ್ಯರು, ಸ್ವಲ್ಪ ಒಬ್ರೋ ಇಬ್ರೋ ಕೆಟ್ಟವ್ರು ಸೇರ್ಕೊಂಡ್ಬಿಟ್ರೆ ಗುಂಪಿನಲ್ಲಿ, ಆಗ ಸಹಜವಾಗಿ ಒಳ್ಳೆಯವರು ಕೆಟ್ಟವ್ರು ಆಗ್ಬಿಡ್ತಾರೆ. ಆದ್ರೆ ದೇವ್ರು ಹೀಗಲ್ಲ. ಎಷ್ಟೇ ಕೆಟ್ಟವ್ರ ಮಧ್ಯೆ ಇದ್ರು ಅವನು ಅಂಧಂತಮಸ್ತಲ್ಲೂ ದೇವ್ರು ಇರ್ತಾನೆ. ಯಾಕೆ ಸರ್ವತ್ರ ವ್ಯಾಪ್ತ ದೇವರು, ಅಂಧಂತಮಸ್ತಲ್ಲೂ ಇರ್ತಾನೆ. ಆದ್ರೆ ಅಂಧಂತಮಸ್ತಲ್ಲಿರೋ ಅಷ್ಟು ದುಷ್ಟರ ಸಂಪರ್ಕ ಇದ್ರು ಅವನ್ಗೇನಾಗಲ್ಲ, ಲೇಪನೇ ಆಗಲ್ಲ. ಹೇಗೆ ಆಕಾಶ ಎಲ್ಲಾ ಕಡೆ ಇದೆ, ಗಾಳಿ ಎಲ್ಲಾ ಕಡೆ ಇದೆ, ಲೇಪ ಆಗಲ್ಲ. ಅದೇ ರೀತಿ ದೇವರು ಎಲ್ಲಾ ಕಡೆ ಇದ್ರು ಬೇರೆಯವರಿಂದ ಅವನು ದೋಷಿ ಅಂತ ಆಗಲ್ಲ, ಎಂದಿಗೂ ದೋಷ ಅವನಲ್ಲಿಲ್ಲ. ಅದಕ್ಕೆ ಸಮ್ಯಗ್ ಅವಸ್ಥಿತ, ಚೆನ್ನಾಗಿದ್ದಾನೆ ಅಂತ. ಅದರಿಂದ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ, ಯಾರ ಪ್ರಭಾವಕ್ಕೂ ಒಳಗಾಗದೆ ತಾನ್ ಹೇಗಿರ್ಬೇಕೋ ಹಾಗೇ ದೇವರಿದೆ. ಇನ್ನು ಮುಂದೆ ಸತ್ಯಂ ಅಂತ ಹೇಳ್ತಾರೆ. ಸತ್ಯ ಅಂದ್ರೆ ಏನರ್ಥ? ಸತ್ಯ ಅಂದ್ರೆ ನಿಜವಾದ ಆನಂದವನ್ನ ಪಡೆದಿರೋ ಅವನನ್ನ ಸತ್ಯ ಅಂತ ಕರಿತೀವಿ. ಅಂದ್ರೆ ದುಃಖ ಇಲ್ಲ, ನಿತ್ಯವಾದ ಆನಂದ. ಈಗ ಒಮ್ಮೆ ಆನಂದ ಬರೋದು, ಮತ್ತೆ ಕಳ್ಕೊಳ್ಳೋದು, ಮತ್ತೆ ದುಃಖ ಪಡೆಯೋದು, ಆಮೇಲೆ ಸ್ವಲ್ಪ ದೀರ್ಘಕಾಲವಾಗಿ ಆನಂದ ಪಡೆಯೋದು, ಮತ್ತೆ ದುಃಖ ಪಡ್ಕೊಳ್ಳೋದು, ಈ ರೀತಿ ಇಲ್ಲ. ಇಂಥ ಪದಾರ್ಥ ಅವನು, ಅದನ್ನ ಸತ್ಯ ಅಂತ ಕರೀತಾರೆ. ಇನ್ನು ಪೂರ್ಣ ಅಂತ ದೇವರನ್ನು ಕರೀತಾರೆ. ಯಾಕೆ? ಅವನು ಯಾವ್ಯಾವ ವಿಷಯದಲ್ಲಿ ಪೂರ್ಣ? ಅವನು ಎಲ್ಲಾ ದೇಶದಲ್ಲಿದ್ದಾನೆ, ದೇಶತಃ ಪೂರ್ಣ. ಎಲ್ಲಾ ಕಾಲದಲ್ಲಿದ್ದಾನೆ, ಇವತ್ತು, ಹಿಂದೆ, ಮೊನ್ನೆ, ನಾಳೆ, ಎಲ್ಲಾ ಕಾಲದಲ್ಲಿ. ಎಲ್ಲಿಲ್ಲ ದೇವರು, ಎಲ್ಲಾ ಕಡೆನೂ ಇದ್ದಾನೆ. ಹೀಗೆ ದೇಶತಃ, ಕಾಲತಃ, ಇನ್ನೊಂದು ಗುಣತಃ. ಗುಣತಃ ಅಂದ್ರೆ ಎಲ್ಲ ಗುಣಗಳು ಅವನಲ್ಲಿ ಪೂರ್ಣವಾಗಿದೆ. ಈ ರೀತಿ ದೇಶತಃ, ಕಾಲತಃ, ಗುಣತಃ ಪೂರ್ಣನಾಗಿರೋನು ದೇವರು.
ಇನ್ನು ಅನಾದ್ಯಂತಂ ಅಂತ ಹೇಳ್ತಾರೆ. ಅವನಿಗೆ ಆದಿ ಇಲ್ಲ, ಹುಟ್ಟಿಲ್ಲ, ಅಂತ ನಾಶ ಇಲ್ಲ, ಆದಿ ಅಂತಗಳಿಲ್ಲ, ಅದರಿಂದ ಅನಾದ್ಯಂತ ಅಂತ ದೇವರನ್ನು ಕರೀತಾರೆ. ಆಮೇಲೆ ನಿರ್ಗುಣಂ, ನಿರ್ಗುಣ ಅಂದ್ರೆ ಅವನಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ, ಈ ಪ್ರಕೃತಿಯಲ್ಲಿ ಜೀವರಲ್ಲಿ ಯಾವ ಗುಣ ಇದೆ ಅಂತಹ ಗುಣಗಳು ಅವನಲ್ಲಿ ಇಲ್ಲ, ಅವನು ನಿರ್ಗುಣ. ಆದ್ರಿಂದಲೇ ಅವನು ಎಂದಿಗೂ ಕೂಡ ಪರಿಣಾಮ ಹೊಂದಲ್ಲ. ಈಗ ಯಾವತ್ತು ಒಂದ್ ವಸ್ತು ಬದಲಾಗಬೇಕು ಅಂತ ಆದ್ರೆ ಅದು ಸತ್ವಗುಣ, ರಜೋಗುಣ, ತಮೋ ಗುಣಗಳನ್ನು ಹೊಂದಿರಬೇಕು. ಆದ್ರೆ ದೇವರಲ್ಲಿ ವಿಕಾರ ಇಲ್ಲ, ದೇವರು ಇನ್ನೊಂದಾಗಿ ಬದಲಾಗಲ್ಲ. ಯಾಕೆ ಬದಲಾಗಲ್ಲ ಅಂದ್ರೆ ಅವನ ಸ್ವರೂಪದಲ್ಲಿ ಸತ್ವ, ರಜೋ, ತಮೋ ಗುಣಗಳು ಇದು ಯಾವುದೂ ಇಲ್ಲ. ಇನ್ನು ಅದ್ವಯಂ ಅಂತ ಕೊನೆಗೆ ಹೇಳ್ತಾರೆ. ಅದ್ವಯ ಅಂದ್ರೆ ಏನರ್ಥ? ಸ್ವಗತ ಭೇದ ವಿವರ್ಜಿತಂ, ಅಂದ್ರೆ ತನ್ನಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ. ತನ್ನಲ್ಲಿ ಅಂದ್ರೆ ತನ್ನ ಮತ್ಸ್ಯ, ಕೂರ್ಮ, ವರಾಹ ಮೊದಲಾದ ರೂಪಗಳಾಗಬಹುದು, ತಾನು ಮೂಲ ರೂಪಿ ಆಗ್ಬಹುದು. ಈ ಎರಡು ರೂಪಗಳಲ್ಲಿ ಭೇದ ಎಂದಿಗೂ ಇಲ್ಲ. ತಾನು ಆ ರೂಪಗಳು ಎಲ್ಲ ಒಂದೇ, ಎಂದಿಗೂ ಕೂಡ ಭೇದ ಇರಲ್ಲ. ಇಷ್ಟು ಬ್ರಹ್ಮದೇವರು ಉಪದೇಶ ಕೊಡ್ತಾ ಇದ್ದಾರೆ. ಯಾರಿಗೆ? ನಾರದರಿಗೆ. ಹಾಗಾದ್ರೆ ಅವರು ಹೇಳಿದ್ದಿಷ್ಟು, ಭಗವಂತನಷ್ಟು ಶುದ್ಧವಾದ ವಸ್ತು ಸಿಗಲ್ಲ, ಅವನ ತರ ಎರಡನೇ ವಸ್ತು ಇಲ್ಲ, ಎಲ್ಲರ ಒಳಗಡೆ ಅವನಿರ್ತಾನೆ, ಅವನು ಯಾವಾಗ್ಲೂ ಆನಂದ ಅನುಭವಿಸ್ತಾ ಇರ್ತಾನೆ, ಎಲ್ಲಾ ದೇಶದಲ್ಲಿ ಎಲ್ಲಾ ಕಾಲದಲ್ಲಿ ಇದ್ದಾನೆ, ಹುಟ್ಟು ಸಾವುಗಳಿಲ್ಲ, ಪ್ರಾಕೃತವಾದ ಯಾವುದೇ ಗುಣ ಇಲ್ಲ. ಅಷ್ಟೇ ಅಲ್ಲ, ಅವನಿಗೂ ಅವನ ರೂಪಕ್ಕೂ ಯಾವುದೇ ಭೇದವೂ ಇರಲ್ಲ. ಮತ್ತೆ ಅವನಿಗೂ ಅವನ ಕೈ, ಕಾಲು ಮುಂತಾದವುಗಳಿಗೂ ಭೇದ ಇರಲ್ಲ, ಅದೆಲ್ಲ ಒಂದೇ. ಅವನ ಕೈ ಬೇರಲ್ಲ, ಅವನ ಬೇರಲ್ಲ. ಅಂದ್ರೆ ಅವನಿಗೆ ಎಷ್ಟು ಶಕ್ತಿ ಇದೆಯೋ ಅವನ ಒಂದೊಂದು ರೋಮಕ್ಕೂ, ಅವನೊಂದೊಂದು ಕೂದಲಿಗೂ ಕೂಡ ಶಕ್ತಿ ಇದೆ ಅಷ್ಟೇ. ಒಂದು ಕೂದಲು ಬಂದ್ ಬಿತ್ತ, ಆ ಕೂದಲಿಗೂ ಜಗತ್ತನ್ನು ಸೃಷ್ಟಿ ಮಾಡೋ ಶಕ್ತಿ ಇದೆ. ದೇವರ ಮೈಯ ಮೇಲಿರುವಂತಹ ಕೂದಲಿಗೂ ಸಮಗ್ರ ಜಗತ್ತಿನ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಶಕ್ತಿ ಇದೆ. ಯಾಕೆಂದ್ರೆ ಆ ಕೂದಲು ಅಂದ್ರೆ ಜಡ ಅಲ್ಲ, ಅದು ಜ್ಞಾನಾನಂದಮಯವಾದ ಕೂದಲು, ಜ್ಞಾನಾನಂದಮಯವಾದ ಕಣ್ಣು, ಎಲ್ಲ ಜ್ಞಾನ ಆನಂದ ಪೂರ್ಣ ಅವನ ದೇಹ. ಹಾಗಾಗಿ ಪರಮಾತ್ಮನ ಒಂದೊಂದು ಚೂರು ಭಾಗನೂ ಕೂಡ ಅವನಲ್ಲಿ ಏನಿದೆ ಅದೆಲ್ಲವೂ ಪರಿಪೂರ್ಣ ಅಂತ. ಇಷ್ಟು ಬ್ರಹ್ಮದೇವರು ತಾವು ಉಪದೇಶ ಕೊಡ್ತಾ ಬಂದ್ರು. ಮುಂದೇನು ಉಪದೇಶ ಕೊಡ್ತಾರೆ ಅದನ್ನ ಪುನಃ ಗಮನಿಸೋಣ. 40ನೆಯ ಶ್ಲೋಕ. ಋತಂ ವಿದಂತೆ ಮುನಯಃ ಪ್ರಶಾಂತಾತ್ಮೇಂದ್ರಿಯಾಶಯಾಃ ಯದಾ ತದೈವಾಸತ್ತರ್ಕೈಃ ತಿರೋಧೀಯೇತ ವಿಪ್ಲುತಂ. ಈಗ ಒಂದು ಪ್ರಶ್ನೆಯನ್ನ ಮಾಡ್ಕೊಡ್ತಾರೆ. ಈಗ ದೇವರಿಗೆ ಎಂದಿಗೂ ವಿಕಾರ ಇಲ್ಲ. ವಿಕಾರ ಇಲ್ಲ ಅಂದ್ರೆ ಮಣ್ಣು ಮಡಿಕೆ ಆಗತ್ತೆ, ದಾರಗಳೆಲ್ಲ ಬಟ್ಟೆ ಆಗತ್ತೆ. ಆ ರೀತಿ ದೇವರೇ ಇಡೀ ಜಗತ್ತಾಗಿ ತಾನೇ ವಿಕಾರಗೊಂಡ, ತಾನೇ ಬದಲಾಗೋದ ಅಂತಿಲ್ಲ ಅಂತ ನೀವು ಇದುವರೆಗೂ ಹೇಳಿದ್ರಿ. ಆದ್ರೆ ಇದ್ರ ಮೇಲೆ ಆಕ್ಷೇಪ, ಯಾಕೆ ಬದಲಾಗಬಾರದು? ಈಗ ಎಷ್ಟೋ ವಸ್ತು ಬದಲಾಗೋದು ಕಂಡಿದೆಯಲ್ಲ ಜಗತ್ನಲ್ಲಿ. ಯಾವುದು? ಈಗ ಹಾಲು ಇತ್ಯಾದಿ ಪದಾರ್ಥಗಳು ಏನಿದೆ ಇದೆಲ್ಲ ಬದಲಾಗೋದು ನಾವು ನೋಡ್ತಾ ಇದೀವಿ. ಆ ಒಂದ್ ವಸ್ತು ಹಾಗೆ ಇರಲ್ಲ ಎಷ್ಟೋ ದಿವಸ. ಒಂದಿಷ್ಟು ಹೊತ್ತು ಅದಕ್ಕೊಂದು ನಿಯಮಿತ ಕಾಲ ಇದೆ. ಒಂದಿಷ್ಟು ಕಾಲ ಆದ್ಮೇಲೆ ಅದು ಬದಲಾಗ್ತಾ ಹೋಗುತ್ತೆ. ಈಗ ನಮ್ ದೇಹವೂ ಕೂಡ ಚಿಕ್ಕ ಮಗು, ಆಮೇಲೆ ಕೈಶೋರಾವಸ್ಥೆ, ಆಮೇಲೆ ಆ ಪೌಗಂಡಾವಸ್ಥೆ, ಯೌವನಾವಸ್ಥೆ, ಮಧ್ಯದಾವಸ್ಥೆ, ಮಧ್ಯಮಾವಸ್ಥೆ, ವೃದ್ಧಾಪ್ಯ, ಹೀಗೆ ಬದಲಾಗ್ತಾ ಹೋಗುತ್ತೆ. ದೇಹದಲ್ಲಿ ವಿಕಾರ ಕಾಣ್ತಾ ಇದೆ. ಜಗತ್ನಲ್ಲಿ ವಿಕಾರ ಇಲ್ದೇ ಇರೋ ವಸ್ತು ಎಲ್ಲಿ? ಜಡ ಪದಾರ್ಥದಲ್ಲೂ ಕೂಡ ಅಷ್ಟೇ. ಏನೋ ಒಂದು ಹೊರಟೋಗತ್ತೆ ಜಡ ಪದಾರ್ಥದಲ್ಲೂ, ಅದು ಶಾಶ್ವತವಾಗಿ ಇರಲ್ಲ. ಎಷ್ಟು ಅಂತಿರುತ್ತೆ. ಕಾಲಕ್ಕೆ ಕೊನೆಗೆ ಗುರಿ ಆಗ್ಲೇಬೇಕು, ಕಾಲದಿಂದ ಅದು ನಾಶ ಹೊಂದಲೇಬೇಕು, ವಿಕಾರ ಆಗ್ಲೇಬೇಕು. ಪ್ರತಿಯೊಂದು ಪದಾರ್ಥದಲ್ಲಿ ವಿಕಾರ ಕಾಣ್ತಾ ಇದೀವಿ ಏನೋ ಒಂದು ಕಾರಣದಿಂದ. ಅದು ತಿನ್ನುವ ಪದಾರ್ಥ, ಆಹಾರ ಪದಾರ್ಥದಲ್ಲಂತೂ ವಿಕಾರ ಆಗ್ತಾನೆ ಇರುತ್ತೆ. ಜಾಸ್ತಿ ಹೊತ್ತು ಆಹಾರ ಪದಾರ್ಥ ಇರಲ್ಲ, ಅದಾದ್ಮೇಲೆ ಹಳಸ್ತಾ ಹೋಗುತ್ತೆ. ಆಹಾರ ಪದಾರ್ಥ ಅಂತೂ ವಿಕಾರ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಯಾವುದೋ ಒಂದು ಕಾರಣದಿಂದಲಾದ್ರೂ ಒಂದು ವಸ್ತು ವಿಕಾರ ಹೊಂದುತ್ತಾ ಇರುತ್ತೆ. ಅಂಥದ್ ಮೇಲೆ ಭಗವಂತನಿಗೆ ವಿಕಾರ ಇಲ್ವಾ? ಅವನಿಗೂ ವಿಕಾರ ಆಗ್ಬೇಕಲ್ಲ ಚೂರು, ಏನೋ ಒಂದು ವಿಕಾರ ಬರಲಿ ಅಂತ. ಒಟ್ಟು ಪೂರ್ವ ಪಕ್ಷಿಗಳಿಂದ ಭಗವಂತನಿಗೂ ಏನೋ ಒಂದು ವಿಕಾರ ತರಿಸ್ಬೇಕು, ಅವನಿಗೂ ವಿಕಾರ ಬರ್ಲಿ ಅಂತ.
ಅದಕ್ಕೆ ಇಲ್ಲ, ಅವನಿಗೆ ವಿಕಾರ ನೀವು ಹೊಂದಿಸುವಂತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನಿಗೆ ಋತಂ ಅಂತ ಕರೀತಾರೆ, ಭಗವಂತನಿಗೆ ಋತಂ ಅಂತ ಕರೀತಾರೆ. ಋತ ಅಂದ್ರೆ ಏನರ್ಥ? ಶಶ್ವದೇಕ ಪ್ರಕಾರಂ, ಯಾವಾಗ್ಲೂ ಒಂದೇ ತರ ಇರೋದನ್ನ ಋತ ಅಂತ ಕರೀತಾರೆ. ಅದು ಎಂದಿಗೂ ಆಚೆ ಈಚೆ ಅಲಗಾಡಲ್ಲ, ಬದಲಾಗ. ಈಗ ಕೆಲವ್ರು ಇರ್ತಾರಲ್ಲ, ಒಂದೇ ತರ ಇರ್ತಾರೆ, ಅವ್ರ ಆಚೆ ಈಚೆ ನಗಲ್ಲ, ಅಳಲ್ಲ, ಯಾವ ತರನು ಇರಲ್ಲ, ಮುಖ ಒಂದೇ ತರ ಇರುತ್ತೆ. ಅಂಥವ್ರನ್ನ ಋತ ಅಂತ ಕರಿಬಹುದು ಅಂತ. ವಾಸ್ತವಿಕವಾಗಿ ಅಂಥವ್ರು ಋತ ಅಲ್ಲ, ಅವ್ರಿಗೂ ವಿಕಾರ ಒಂದು ದಿವಸ ಬರುತ್ತೆ. ಸಾಮಾನ್ಯವಾಗಿ ಕರೆಯುವಂತೆ ಒಂದೇ ತರ ಇರೋರ್ನ ಋತ ಅಂತ ಕರಿಬಹುದು ಬೇಕಾದ್ರೆ. ಆದ್ರೆ ದೇವರ ತರ ಯಾರು ಇಲ್ಲ, ದೇವರನ್ನ ಮಾತ್ರ ಋತ ಅಂತ ಕರಿಬೇಕು. ಈ ಋತ ಅನ್ನೋ ಶಬ್ದ ನಮಗೆ ಸಂಧ್ಯಾ ವಂದನ ಮಂತ್ರಗಳಲ್ಲೂ ಕೂಡ ಬರುತ್ತೆ. ಋತಂ ಚ ಸತ್ಯಂ ಚಾಭಿಧಾತ್ ಅಂತ ಬರುತ್ತೆ ಒಂದ್ ಮಂತ್ರ. ಈ ಋತಂ ಚ ಸತ್ಯಂ ಚ ಅಂತ ಬಂದಾಗ ಋತಂ ಅಂತ ಬರುತ್ತೆ ಸಂಧ್ಯಾ ವಂದನೆಯಲ್ಲಿ. ಆ ಋತ ಅನ್ನೋ ಶಬ್ದಕ್ಕೆ ಇದೇ ಅರ್ಥ, ಶಶ್ವತ್ ಏಕ ಪ್ರಕಾರಂ, ಬೇರೆ ಯಾವ ಕಾರಣದಿಂದಲೂ ದೇವರಿಗೆ ವಿಕಾರ ಇಲ್ಲ, ಆದ್ರಿಂದ ಅವನಿಗೆ ಋತ ಅಂತ ಕರೀತಾರೆ. ಅದಕ್ಕೊಂದು ಪ್ರಮಾಣನೂ ಕೂಡ ಕೊಡ್ತಾರೆ. ಋತಂ ತದಾತ್ಮನ ಜ್ಞಪ್ತೆ ಸತ್ಯಂ ಸಾಧುತ್ವತಃ ಪರಂ. ಈ ಋತ ಅನ್ನೋ ಶಬ್ದಕ್ಕೆ ಏನರ್ಥ, ಪುನಃ ಸತ್ಯ ಅನ್ನೋ ಶಬ್ದಕ್ಕೆ ಏನರ್ಥ, ಹೀಗೆ ಒಂದೊಂದು ಶಬ್ದಗಳಿಗೆ ಏನರ್ಥ ಅಂತ ಬಿಡಿಸಿದ್ದಾರೆ. ಅದರ ಮುಂದೆ ನೋಡೋಣ. ಅಂತೂ ಋತ ಆಯ್ತು. ಇದ್ರ ಮುಂದೆ ಪ್ರಶಾಂತ ಆತ್ಮೇಂದ್ರಿಯಾಶಯ ಅಂತ ಶಬ್ದ ಬಂದಿದೆ. ಇದಕ್ಕೇನ್ ಅರ್ಥ ಅಂದ್ರೆ, ಮುನಿಗಳೆಲ್ಲ ಆ ದೇವರನ್ನೇ ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ತಾ ಇದಾರಂತೆ. ಪ್ರಯತ್ನ ಪಟ್ಟು ದೇವರನ್ನ ನೋಡ್ತಾರಂತೆ. ನೋಡಿ ಅವರು ಒಳ್ಳೆ ಆನಂದ ಪಡಿತಾರೆ. ಯಾಕೆ ಆನಂದ ಪಡಿತಾರೆ ಅಂತಂದ್ರೆ, ಅವರು ದೇವರ ದರ್ಶನ ಆಗ್ಲಿಕ್ಕೆ ಕಾರಣ ಏನಾಯ್ತು, ಅವ್ರ ಒಳ್ಳೆ ಮನಸ್ಸಿದೆ, ಪ್ರಶಾಂತ ಆತ್ಮ, ಒಳ್ಳೆ ಮನಸ್ಸು, ಹಾಗೆ ಒಳ್ಳೆ ಇಂದ್ರಿಯಗಳು, ಒಳ್ಳೆ ಬುದ್ಧಿ, ಸದ್ಬುದ್ಧಿ, ಸದಿಂದ್ರಿಯ, ಸನ್ಮನಸ್ಸು, ಇದೆಲ್ಲ ಇದ್ದಾಗ ಸಹಜವಾಗಿ ದೇವರ ದರ್ಶನ ಕೊಡ್ತಾರೆ. ಅದ ಮುನಿಗಳೆಲ್ಲ ಭಗವಂತನನ್ನ ಹೀಗೆ ತಿಳ್ಕೊಳ್ಳೋದು, ಅವನನ್ನ ಒಂದೇ ತರ ಇದ್ದಾನೆ, ಅವನು ಎಂದಿಗೂ ವಿಕಾರ ಇಲ್ಲ. ನಾವ್ ಅನ್ಕೊಳ್ಬಹುದು ದೇವ್ರಿಗೆ ಯಾಕೆ ವಿಕಾರ ಇಲ್ಲ, ರಾಮನಾಗ್ ಬಂದಾಗ ಅತ್ತಿದ್ದಾನೆ, ಸೀತೆಗೋಸ್ಕರ ಅಷ್ಟೆಲ್ಲ ದುಃಖ ಪಟ್ಟ, ಕೃಷ್ಣನಾಗ್ ಬಂದಾಗ್ಲೂ ಅಷ್ಟೇ ಆ ಬೇಡನ ಇದು ಬೇಡನಿಂದ ಕಾಲಿಗೆ ಪ್ರಹಾರ ಆಯ್ತು, ಬಾಣ ಚುಚ್ಚಿತು, ಆಗ್ ವಿಕಾರ. ಮತ್ತೆ ಕೃಷ್ಣನಿಗೆ ಕೋಪ ಬರ್ಲಿಲ್ವಾ, ರಾಮನಿಗೆ ಕೋಪ ಬರ್ಲಿಲ್ವಾ, ನರಸಿಂಹ ದೇವರ ಕೋಪ ಇಲ್ವಾ, ಎಷ್ಟೆಷ್ಟು ವಿಕಾರ ಇದೆ. ದೇವರಲ್ಲೂ ಇಷ್ಟೆಲ್ಲ ವಿಕಾರ ಇದ್ಮೇಲೆ ಋತ ಅಂತ ಹೇಳ್ತೀರಿ ಅಂದ್ರೆ ಇದು ಹೆಂಗೆ? ಏನ್ ಒಂದೇ ತರ ಇರ್ತಾನ ದೇವರು? ದುಷ್ಟರನ್ನ ಕಂಡ್ರೆ ಕೋಪಗೊಂಡು ಅವ್ರನ್ನ ಶಸ್ತ್ರಾಸ್ತ್ರ ತಗೊಂಡು ಚೆನ್ನಾಗಿ ಹೊಡೆದು ಬರ್ತಾರೆ. ಇಷ್ಟೆಲ್ಲ ಇದ್ದು ದೇವರಲ್ಲಿ ವಿಕಾರ ಇಲ್ಲ, ಒಂದೇ ತರ ಇರ್ತಾನೆ ಯಾವಾಗ್ಲೂ ಅಂದ್ರೆ ನಂಬೋದ? ಮೂಲ ರೂಪದಲ್ಲೂ ಅಷ್ಟೇ, ಮೂಲ ರೂಪದಲ್ಲೂ ಕೂಡ ಅಷ್ಟೇ. ಯಾಕೆಂದ್ರೆ ಮೂಲ ರೂಪದಿಂದ ಅವತಾರ ರೂಪ ಎತ್ತು ಬರ್ಬೇಕಾದ್ರೆ ಏನೊಂದು ವಿಕಾರ ಆದ್ರೆ ತಾನೆ. ಹಂಗಿದ್ರೆ ಸುಮ್ನೆ ಶೂನ್ಯ ತರ ಒಂದೇ ಸುಮ್ನೆ ಹಾಗೆ ಇರ್ಬೇಕು, ಶೂನ್ಯ, ಏನಿಲ್ಲ ಅನ್ನೋದು ಒಂದೇ ತರ ಇರತ್ತೆ ಯಾವಾಗ್ಲೂ ಅಷ್ಟೇ. ಹಾಗ್ ಭಗವಂತ ಇರ್ತಾನ? ಅದನ್ನ ವಿಕಾರ ಯಾಕಿಲ್ಲ ದೇವರಿಗೆ ಅಂತ ಅನ್ನಿಸ್ಬೋದು. ಆದ್ರೆ ಇದು ನಮಗ್ ಗೊತ್ತಾಗಲ್ವಂತೆ. ಅದೆಲ್ಲ ಮನುಷ್ಯರಿಗೆ ಶಿಕ್ಷಣ ಕೊಡ್ಲಿಕ್ಕೋಸ್ಕರ ಹಾಗೆ ಮನುಷ್ಯರ ತರ ತೋರಿಸ್ಕೊಂಡ ಅಷ್ಟೇ ಹೊರತು ವಾಸ್ತವಿಕವಾಗಿ ಅವನಿಗೆ ವಿಕಾರ ಇಲ್ಲ. ಇದನ್ನ ಜ್ಞಾನಿಗಳು ತಿಳ್ಕೊಂಡಿದ್ದಾರೆ, ಮುನಿಗಳಿಗೆ ಇವೆಲ್ಲ ಗೊತ್ತಿದೆ ವಿಷಯ. ಅದನ್ನ ತಿಳಿಬೇಕಾದ್ರೆ ಮನುಷ್ಯರೆಲ್ಲ ಮುನಿಗಳಾಗ್ಬೇಕಾಗ್ ಬರುತ್ತೆ, ಅಲ್ಲಿವರೆಗೆ ಗೊತ್ತಾಗಲ್ಲ. ಇಲ್ಲ ಅಂದ್ರೆ ಈ ರೀತಿ ಅವತಾರ ಕಾರ್ಯದಲ್ಲೆಲ್ಲ ಅಂದ್ರೆ ಅವತಾರ ಮಾಡಿದಾಗ ದೇವರಿಗೂ ವಿಕಾರ ಇತ್ತಲ್ವಾ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ವಾಸ್ತವಿಕವಾಗಿ ಅವನಿಗೆ ವಿಕಾರ ಇಲ್ಲ. ಇನ್ನು ಮುನಿಗಳೆಲ್ಲ ಹೀಗ್ ತಿಳ್ಕೊಂಡು ಅಪರೋಕ್ಷ ಜ್ಞಾನ ಪಡೀತಾರಲ್ಲ, ಪಡೆದು ತಮ್ಮ ಆನಂದವನ್ನ, ನೈಜ ಆನಂದವನ್ನ ಹೊಂದುತ್ತಾರೆ. ಆಗ ನಿಜವಾದ ಆನಂದ ಯಾವಾಗ ಅನುಭವಿಸ್ತಾರೆ, ದೇವರನ್ನ ಹೊಂದ ಆದ್ಮೇಲೆ ಅವನ ಅನುಗ್ರಹದಿಂದ ಅವರಿಗೆ ಅವತ್ತು ಗೊತ್ತಾಗತ್ತೆ ಏನಂತ, ಓ ಇಷ್ಟುವರೆಗೆ ನಾವು ಜಗತ್ತನ್ನು ಸುಳ್ಳು ಹಾಗೆ ಹೀಗೆ ಅಂತ ತಪ್ಪಾಗಿ ಬೇರೆಯವರು ಕೆಟ್ಟ ತರ್ಕಗಳನ್ನ ಹೇಳ್ಕೊಟ್ಟಿದ್ರು, ಅದನ್ನ ತಿಳ್ಕೊಂಡಿದ್ವಿ. ಈಗ ಗೊತ್ತಾಗ್ತಾ ಇದೆ ಆ ತಪ್ಪಾಗಿ ತಿಳ್ಕೊಂಡಿರೋ ಮನಸ್ಸು ನಮ್ಗೆ ಈಗ ಹೊರಟೋಯ್ತಲ್ಲ, ಆದ್ರಿಂದ ನಮ್ಗೆ ಈಗ ಸರಿಯಾಗಿ ಅರ್ಥ ಆಗ್ತಾ ಇದೆ ಏನಂದ್ರೆ, ಭಗವಂತ ತಾನು ಎಲ್ಲರಿಗೂ ಕೂಡ ಮೋಕ್ಷವನ್ನ ನೀಡಿ ಈ ಕೆಟ್ಟ ಈ ಬುದ್ಧಿ ಕೆಟ್ಟ ಭಾವನೆ ದುರ್ಭಾವನೆಗಳನ್ನ ತಾನು ನಾಶ ಮಾಡ್ತಾನೆ. ಖಂಡಿತ ಅಸತ್ತರ್ಕೈ ವಿಪ್ಲುತಂ ತಿರೋಧೀಯತ. ಈ ಕೆಟ್ಟ ತರ್ಕಗಳೇನಿದೆ, ಕೆಟ್ಟ ತರ್ಕ ಅಂದ್ರೆ ಕೆಲವರೆಲ್ಲ ಹೇಳ್ತಾರೆ ಜಗತ್ತೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಯಾಕೆ ಜಗತ್ತನ್ನ ಸುಳ್ಳು ಅಂತ ಹೇಳ್ತಾರೆ? ಇದು ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಇದು ಸುಳ್ಳು ಅಂತ ಹೇಳ್ತಾರೆ. ಯಾವ್ದನ್ನಾದ್ರೂ ಸುಳ್ಳು ಅಂತ ಹೇಳ್ಬೇಕಾದ್ರೆ ಕಾಣದೇ ಇರೋದನ್ನು ಸುಳ್ಳು ಅಂತ ಹೇಳ್ಬೇಕು. ಈಗ ಮೊಲಕ್ಕೆ ಕೊಂಬು ಎಂದಿಗೂ ಕಾಣಲ್ಲ, ಮನುಷ್ಯರಿಗೆ ಕೊಂಬು ಕಾಣಲ್ಲ, ಮತ್ತೆ ಆಮೆಗಳಿಗೆ ಕೂದಲು ಅಂದ್ರೆ ರೋಮ ಕಾಣಲ್ಲ. ಹೀಗೆ ಅನೇಕ ವಸ್ತುಗಳಿದೆ. ಎಲ್ಲ ವಸ್ತು ಜಗತ್ನಲ್ಲಿ ಕಾಣಲ್ಲ, ಆದ್ರಿಂದ ಅದನ್ನ ಸುಳ್ಳು ಅನ್ಬೇಕು. ಆದ್ರೆ ಕೆಲವರೇನು ಹೇಳ್ತಾರೆ, ಈ ಜಗತ್ತೆಲ್ಲ ಕಾಣೋದ್ರಿಂದ ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆನೂ ಕೊಡ್ತಾರ ಅವ್ರು. ಕಪ್ಪೆ ಚಿಪ್ಪಿನಲ್ಲಿ ಕಾಣೋ ಬೆಳ್ಳಿ ಅಂತ ಹೇಳ್ತಾರೆ. ಬೆಳ್ಳಿ ಕಾಣ್ತಾ ಇದೆ ಆದ್ರೆ ಬೆಳ್ಳಿ ಇಲ್ಲ. ಹಗ್ಗವನ್ನ ನೋಡಿ ಹಾವನ್ನ ನೋಡ್ತೀವಿ ಆದ್ರೆ ಹಾವಲ್ಲಿ ಇಲ್ಲ, ಕಾಣ್ತಾ ಇದೆ ಆದ್ರೆ ಸುಳ್ಳದು.
ಅದೇ ತರ ಈ ಜಗತ್ತು ಕಾಣ್ತಾ ಇದೆ, ಆದ್ರಿಂದ ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಆದ್ರೆ ಯಾವತ್ತು ದೇವರ ಅನುಗ್ರಹ ಆಗಿ ಮೋಕ್ಷಕ್ಕೆ ಹೋಗಿ ಆನಂದ ಅನುಭವಿಸ್ತಾನೆ, ಅವಾಗ ಈ ಮನಸ್ಸು ಏನ್ ಮುಂಚೆ ಆ ಕೆಟ್ಟವರೆಲ್ಲ ಹೇಳಿದ್ದನ್ನು ತಿಳ್ಕೊಂಡಿತ್ತಲ್ಲ, ಅದೆಲ್ಲ ಹೊರಟೋಗತ್ತೆ. ಯಾಕೆಂದ್ರೆ ಮನಸ್ಸೇ ಇರಲ್ವಲ್ಲ, ಈ ಜಡ ಮನಸ್ಸೇ ಹೊರಟೋಗತ್ತೆ. ಜಡ ಮನಸ್ಸು ಹೇಗಾಗತ್ತೆ ಅಂದ್ರೆ ಬರೀತಾರೆ, ದಗ್ಧ ಬೀಜವದ್ ಭವತಿ ಅಂತ ಹೇಳ್ತಾರೆ. ಅದು ಇದ್ರೂ ಸುಟ್ಟೋಗ್ಬಿಟ್ಟಿರತ್ತಂತ ಮನಸ್ಸು. ಈಗ ಬೀಜ, ಈಗ ವೃಕ್ಷದ ಬೀಜ, ಒಂದು ಮರ ಬೆಳಿಬೇಕು ಅಂದ್ರೆ ಬೀಜ ಹಾಕಬೇಕು ಕೃಷಿ ಭೂಮಿಯಲ್ಲಿ. ಆ ಬೀಜದಿಂದ ಅಂಕುರ, ಅಂಕುರ ಹೀಗೆ ಬೆಳೀತಾ ಹೋಗುತ್ತೆ. ಆದ್ರೆ ಆ ಬೀಜವನ್ನ ಸುಟ್ಟಾಕ್ಬಿಟ್ರೆ ಆಗ ಅದರಿಂದ ಏನು ಕೆಲಸ ಆಗಲ್ಲ. ಅದು ಅಂಕುರವನ್ನ ಉಂಟು ಮಾಡೋದಿಲ್ಲ, ಮೊಳಕೆ ಅದರಿಂದ ಬರೋದೇ ಇಲ್ಲ, ಹೀಗ್ ಮುಂದೆ ವೃಕ್ಷ ಬೆಳೆಯೋದೇ ಇಲ್ಲ. ಅದೇ ತರ ಈ ಮನಸ್ಸು, ಜಡ ಮನಸ್ಸು ಅನ್ನೋದು ಒಂದು ಬೀಜ. ಆ ಜಡ ಮನಸ್ಸಿದ್ರೆ ಏನಾಗುತ್ತೆ, ಹೆಮ್ಮರವಾಗಿ ಅಜ್ಞಾನ ಬೆಳ್ಕೊಂಡು ಹೋಗುತ್ತೆ. ಆ ಜಡ ಮನಸ್ಸಿರೋವರೆಗೂ ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಕೆಲಸ ಮಾಡದೆ ಬಿಡಲ್ಲ. ಅದೇನೇನೋ ಬೇಡದೇ ಇರೋ ವಿಷಯನೆಲ್ಲ ತುಂಬಿಸ್ಕೊಂತಾ ಹೋಗುತ್ತೆ, ಯಾವ್ದು ಈ ಜಡ ಮನಸ್ಸು. ಆ ಮನಸ್ಸು ಹೋಗೋದು ವಿರಜಾ ನದಿ ಸ್ನಾನ ಮಾಡಿದ್ಮೇಲೆ ಹೋಗುತ್ತೆ ಆ ಜಡ ಮನಸ್ಸು. ಅಲ್ಲಿವರೆಗೂ ಕೂಡ ಇವ್ರು ಏನೇನೋ ಅಸತ್ತರ್ಕ, ಈ ಕೆಟ್ಟ ಕೆಟ್ಟ ಮಾತುಗಳನ್ನ ಹೇಳಿ ತರ್ಕಗಳನ್ನ ಮಾಡಿ ಹಾಗೆ ಹೀಗೆ ಅಂತ ದುರ್ವಿಚಾರಗಳನ್ನ ಏನು ಎಲ್ಲ ಕಡೆ ಹೇಳಿರ್ತಾರೆ, ಅದನ್ನೆಲ್ಲ ಗ್ರಹಿಸಿದ ಮನಸ್ಸು ಅಲ್ಲಿವರೆಗೂ ಇಟ್ಕೊಂಡಿರತ್ತೆ ಅದನ್ನ. ಯಾವಾಗ ದೇವರ ಅನುಗ್ರಹ ಆಯ್ತು ಅದನ್ನೆಲ್ಲ ವಿಪ್ಲುತ, ಅದನ್ನೆಲ್ಲ ಹೊರಗೆ ಹಾಕಿ ನಿರ್ವೀರ್ಯ ಆಗತ್ತೆ. ಅದರಿಂದ ಏನು ಅವಾಗ ದುಷ್ಟ ಘಟನೆಗಳು ನಡೆಯಲ್ಲ ಆ ಮನಸ್ಸಿನಿಂದ. ಇಷ್ಟನ್ನ ಹೇಳಿ ಮುಂದೆ ಇಲ್ಲಿ ವಿಜಯಧ್ವಜ ತೀರ್ಥರು ತಾವು ವಿವರಣೆ ಮಾಡ್ತಾರೆ. ದಗ್ಧ ಬೀಜವತ್ ಭವತಿ ಯಾವುದು ಅಂದ್ರೆ ಸಂಸಾರ ಬೀಜಭೂತಂ, ಸಂಸಾರಕ್ಕೆ ಕಾರಣವೇ ಆ ಮನಸ್ಸಂತೆ. ಬಾಹ್ಯಾಂತಃಕರಣಂ ಅಂತ ಹೇಳ್ತಾರೆ, ಹೊರಗಿನ ಮನಸ್ಸು, ಜಡ ಮನಸ್ಸು ಅದಕ್ಕೆ ಕಾರಣ. ಅಂತ ಮನಸ್ಸನ್ನ ಸುಟ್ಟಾಕ್ಬಿಡ್ಬೇಕು. ಅದು ಸುಟ್ಟೋಗೋದು ಯಾವಾಗ ಅಂದ್ರೆ ಭಗವಂತನ ಅನುಗ್ರಹವಾದಾಗ ಮಾತ್ರ ಅದು ಸುಟ್ಟೋಗೋದು. ಅಂದ್ರೆ ದೇವರ ಅಪರೋಕ್ಷ ಜ್ಞಾನ ಆಗಿ ಅವನು ಅನುಗ್ರಹ ಮಾಡ್ತಾರಲ್ಲ ಆಗ ಅಂತ. ಇಷ್ಟು ಇದಾದ್ಮೇಲೆ ಏನ್ ಹೇಳ್ದಾಗಾಯ್ತು, ಅವತಾರ ಕರ್ಮಗಳನ್ನ ತಿಳಿಯೋದು ಕಷ್ಟ. ಅದ್ರ ಬಗ್ಗೆ ಅವತಾರ ಕರ್ಮಗಳು ಅಂತಂದ್ರೆ ಇವಾಗ ಈ ರಾಮ ಕೃಷ್ಣ ಇವ್ರು ಏನೇನು ಕಾರ್ಯವನ್ನ ಮಾಡಿದ್ರು ಅದನ್ನ ಹೇಳೋದು, ಅದನ್ನ ಕೀರ್ತನೆ ಮಾಡೋದು, ಅದನ್ನ ಶ್ರವಣ ಮಾಡೋದು ಕಷ್ಟ ಅಂತೆ. ಯಾಕೆ ಅಂತಂದ್ರೆ ತುಂಬಾ ಇದೆ, ಒಂದಾ ಎರಡ ಎಷ್ಟೆಷ್ಟು ದೇವರ ಕೆಲಸವನ್ನ ಮಾಡಿದ. ಅದನ್ನ ಅಷ್ಟೆಲ್ಲ ತಿಳಿಯೋದು ಕಷ್ಟ. ಅದರಲ್ಲದೆ ಈ ಅವತಾರ ರೂಪವನ್ನ ತಿಳಿದ್ರೆ ಏನ್ ಫಲ ಅಂತ ಒಂದು ಪ್ರಶ್ನೆ ಇತ್ತು. ಅದಕ್ಕೆಲ್ಲ ಈಗ ಉತ್ತರ ಕೊಟ್ಟಾಗ ಆಯ್ತಂತೆ. ಯಾಕೆ ಅಂದ್ರೆ ಮುನಿಗಳೆಲ್ಲ, ಋಷಿಗಳೆಲ್ಲ ತಾವು ಅವತಾರ ರೂಪವನ್ನು ಚಿಂತಿಸೋದಿದೆ. ಅಂದ್ರೆ ಕೃಷ್ಣ, ರಾಮ ಈ ರೀತಿ ಅನೇಕ ಅವತಾರಗಳ ಚಿಂತನೆಯನ್ನ ಅವರು ಕೂಡ ತಾವು ಮಾಡಿದ್ದಿದೆ. ಆದ್ರಿಂದ ಮೂಲ ರೂಪಕ್ಕೆ ಯಾವ ರೀತಿ ಶಕ್ತಿ, ಯಾವ ರೀತಿ ರೂಪ, ಎಂತಹ ಸಾಮರ್ಥ್ಯ ಇದೆಯೋ ಅದೆಲ್ಲ ಅವತಾರಗಳಿಗೂ ಇದೆ. ಆದ್ರಿಂದ ಎಂದಿಗೂ ಕೂಡ ಈ ಅವತಾರ ರೂಪಗಳಿಗೂ ಹಾಗೆ ಮೂಲ ರೂಪಕ್ಕೂ ವ್ಯತ್ಯಾಸವನ್ನ ಭಾವಿಸ್ಬೇಡಿ. ಯಾಕೆಂದ್ರೆ ಜ್ಞಾನಿಗಳೆಲ್ಲ ಎಲ್ಲಾ ಭಗವಂತನ ಅವತಾರ ರೂಪಗಳನ್ನ ಶಾಶ್ವತ ಒಂದೇ ರೀತಿ ಋತಂ ಅಂತ ಎಲ್ರೂ ಕೂಡ ತಿಳಿತಾರೆ. ಅದನ್ನ ಮನಸ್ಸನ್ನ ನಿರ್ಮಲ ಮಾಡಿಕೊಂಡು, ಇಂದ್ರಿಯವನ್ನ ಶುದ್ಧ ಮಾಡಿಕೊಂಡು, ಮಂಗಳಮಯನಾಗಿ ಒಬ್ಬ ಜೀವ ಶಾಂತನಾಗಿ ದೇವರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಎಲ್ಲ ಕೆಟ್ಟ ತರ್ಕಗಳು ಹೋಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ತರ್ಕ ಹೇಳ್ತಾರೆ, ಯದಿ ಗುಣವಾನ್ ತರ್ಹಿ ದೋಷವಾನ್, ಯದಿ ಕರ್ತ ತರ್ಹಿ ಶ್ರಾಂತಃ, ದೇವದತ್ತಾದೌ ದುಷ್ಟತ್ವಾತ್ ಅಂತ. ಈಗ ದೇವದತ್ತ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಲೋಕದಲ್ಲಿ, ಇವನು ಗುಣವಂತ. ಈಗ ಲೋಕದಲ್ಲಿ ನಮ್ಗೇನ್ ಕಂಡಿದೆ ಅಂದ್ರೆ ಒಳ್ಳೆ ಗುಣ ಇರುತ್ತೆ ಕೆಲವರಲ್ಲಿ, ಆದ್ರೆ ಕೆಟ್ಟ ಗುಣನೂ ಇರುತ್ತೆ. ಒಳ್ಳೆ ಗುಣ ಇದ್ದು ಕೂಡಲೇ ಕೆಟ್ಟ ಗುಣ ಇರಲೇಬಾರ್ದು ಅಂತ ಏನ್ ಇಲ್ವಲ್ಲ. ಒಳ್ಳೆ ಗುಣ ಹೆಚ್ಚಿಗೆ ಇದೆ, ಜಾಸ್ತಿ ಇದೆ, ಕೆಟ್ಟ ಗುಣ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಆದ್ರಿಂದ ಲೋಕದಲ್ಲಿ ಒಳ್ಳೆ ಗುಣ ಇರೋರು ಮಾತ್ರ ಇದ್ದಾರೆ ಅಂತ ಇಲ್ಲ, ಒಳ್ಳೆ ಗುಣ ಇರೋರಲ್ಲೂ ದೋಷ ಇದೆ, ಏನೋ ಒಂದು ದೋಷ ಇದ್ದೇ ಇರುತ್ತೆ ಸಹಜವಾಗಿ, ಮನುಷ್ಯ ಆದ್ಮೇಲೆ ದೋಷ ಇದ್ದೇ ಇರುತ್ತೆ. ಇನ್ನು ಒಬ್ಬ ಕೆಲಸ ಮಾಡ್ತಾನೆ ಅಂದ್ರೆ ಒಬ್ಬ ಕರ್ತ, ಏನೋ ಒಂದು ಅವನು ಬರೆಯೋದು ಪಾಠನೋ ಏನು ಮಾಡಿದ್ರು ಕೂಡ ಶ್ರಮ ಕಾಣುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತಾನು ಕೆಲಸ ಮಾಡ್ತಾ ಇದ್ದಾನೆ ಕರ್ತೃ ಅಂತ ಆದ ಮೇಲೆ ಅವನಲ್ಲಿ ಶ್ರಮ ಕಾಣುತ್ತೆ. ಹಾಗಾದ್ರೆ ಏನಾಯ್ತು, ದೇವರ ಬಗ್ಗೆನೂ ಹೀಗೆ ಯೋಚಿಸದಂತೊಬ್ಬ. ಅಲ್ಲ, ದೇವರಲ್ಲೂ ಕೂಡ ಗುಣ ಇದೆ ನಮ್ ಥರನೇ. ಈಗ ಲೋಕದಲ್ಲಿ ನೋಡ್ತೀವಿ ಒಳ್ಳೊಳ್ಳೆ ಸಾತ್ವಿಕರನ್ನ, ಅವ್ರು ಒಳ್ಳೊಳ್ಳೆ ಗುಣ ಇದೆ, ಹಾಗಂತ ದೋಷ ಇಲ್ವಾ? ದೋಷ ಇರುತ್ತೆ. ಹಾಗೆ ದೇವರಲ್ಲೂ ಕೂಡ ಗುಣಗಳಿರ್ಲಿ ಒಪ್ಪೋಣ, ಆದ್ರೆ ದೋಷನೂ ಇರ್ಲಿ ಅಂತ ಒಬ್ಬ ಆಕ್ಷೇಪ ಮಾಡ್ತಾರೆ. ಅದನ್ನ ನಾವು ದೇವರಲ್ಲಿ ಗುಣನೇ ಇಲ್ಲ ಅಂತ ಹೇಳಿಕ್ ಹೊರಟವ್ರಲ್ಲ. ದೇವರಲ್ಲಿ ಗುಣ ಇದೆ, ದೋಷನೂ ಇದೆ, ಸ್ವಲ್ಪ ಮಾಡ್ಕೊಳ್ಳೋಣ. ಸ್ವಲ್ಪ ದೋಷ ಇದೆ ದೇವರಲ್ಲಿ, ಜಾಸ್ತಿ ಗುಣ ಇದೆ ಅಂತ ಇಟ್ಕೊಂಡ ಯಾಕೆ ಹೇಳ್ಬಾರ್ದು ಅಂತ ಒಂದು ಪ್ರಶ್ನೆ. ಇದೆಲ್ಲ ಅಸತ್ತರ್ಕ ಅಂತೀವಿ. ಅಂದ್ರೆ ಸ್ವಲ್ಪ ಈ ಬುದ್ಧಿ ಚೇಂಜ್ ಮಾಡೋರು. ಹಾಗೆ ಕೆಲವರು ಆಕ್ಷೇಪ ಮಾಡ್ತಾರೆ, ಏನ್ ದೇವ್ರೇನ್ ದೊಡ್ಡಿದ, ದೇವರು ನಮ್ ತರನೇ ಜೀವ, ಮನುಷ್ಯ ತಾನೆ ಅಂತ. ಇಲ್ಲ ಅವ್ನ್ ಮನುಷ್ಯ ಅಲ್ಲ, ಮತ್ ಹಾಗೆ ಮೃಗಾನ. ಹಿಂಗೆ ತರ್ಕ ಮಾಡಿ ಮಾಡಿ ಕೊನೆಗೆ ನಮ್ಮಲ್ಲಿ ಗುಣ ಇದೆ, ನಮ್ಮಲ್ಲಿ ದೋಷ ಇದೆ. ಹಾಗಾದ್ರೆ ಯಾರ್ಯಾರಲ್ಲಿ ಗುಣ ಇದೆಯೋ ಅವರಲ್ಲೆಲ್ಲ ದೋಷ ಇದೆ. ಜಗತ್ನಲ್ಲಿ ಹಾಗೆ ನಿಯಮ ಇದೆ,
ಯಾರ್ಯಾರಲ್ಲಿ ಗುಣ ಇದೆಯೋ ಅಲ್ಲೆಲ್ಲ ದೋಷ ಇದೆ. ದೋಷ ಇಲ್ಲ ಅಂತ ಇಲ್ವೇ ಇಲ್ಲ. ಹಾಗೆ ದೋಷ ಇಲ್ದೇ ಇರೋರು ಯಾರು? ಪರಶುಕ್ಲ ತ್ರಯರ ತನಕ ಹೋಗ್ಬೇಕು. ಅಂದ್ರೆ ಬ್ರಹ್ಮದೇವರು, ವಾಯುದೇವರು ಅಲ್ಲಿ ತನಕ ಹೋಗ್ಬೇಕು, ದೋಷ ಇಲ್ಲ ಅಂತ ಆದ್ರೆ. ಹಾಗಾಗಿ ಲೋಕದಲ್ಲಿ ಯಾರು ನೋಡಿದ್ರು ದೋಷ ಇದೆ ಅಂತಾನೆ ಅನ್ಸತ್ತೆ. ಗುಣ ಇದ್ಮೇಲೆ ದೋಷ ಇರ್ಲೇಬೇಕು. ದೇವರಲ್ಲೂ ಹಾಗಿರ್ಲಿ ಅಂತ ಒಬ್ಬ ತರ್ಕ ಮಾಡ್ದ, ಕೆಟ್ಟ ತರ್ಕ. ಇನ್ನೊಬ್ಬ ಹೇಳ್ತಾನೆ, ಇಲ್ಲ ದೇವ್ರ ಕೆಲ್ಸ ಜಾಸ್ತಿ ಮಾಡ್ತಾನಲ್ವಾ, ನಾವು ಸ್ವಲ್ಪ ಕೆಲಸ ಮಾಡ್ತಿದಂಗೆ ಆಯಾಸ ಆಗ್ತಾ ಇರುತ್ತೆ. ಇನ್ ದೇವರು ಎಲ್ಲರಿಗಿಂತಲೂ ಜಾಸ್ತಿ ಕೆಲಸ ಮಾಡೋನು. ಯಾಕಂದ್ರೆ ಅವನು ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡೋನ್ಗೂ ಪ್ರೇರಣೆ ಮಾಡೋನು. ಚತುರ್ಮುಖ ಬ್ರಹ್ಮದೇವ ಅಂತ ಹೇಳಿದ್ರೆ ಎಲ್ರಿಗೂ ಪ್ರೇರಣೆ ಮಾಡಿ ಎಲ್ರನ್ನೂ ತನ್ನ ಉದರದ ಒಳಗಡೆ ಹಾಕೊಂಡು ಎಷ್ಟು ಕೆಲಸ, ಇಷ್ಟು ಕೆಲಸ ಮಾಡಿದ ದೇವರಿಗೆ ಶ್ರಮ ಇಲ್ಲ ಅಂದ್ರೆ ಹೇಗ್ ಒಪ್ಪೋದು ಇದನ್ನೆಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಸ್ವಲ್ಪ ಬುದ್ಧಿ ಭ್ರಮಣೆ ಮಾಡಿಸ್ತಾರಂತೆ. ಆದ್ರೆ ಹಾಗೆಲ್ಲ ಅಲ್ಲ, ಅದೆಲ್ಲ ಸರಿ ಇಲ್ಲ. ಯಾಕೆಂದ್ರೆ ಸ್ವಯಂ ಅದ್ಯಾವುದೂ ಸರಿ ಇಲ್ಲ ಅಂತ ಹೇಳಲಿಕ್ಕೆ ವೇದವ್ಯಾಸರಾಗಿ ತಾನೇ ಭಗವಂತ ಬಂದು ಆ ಶಾಸ್ತ್ರವನ್ನ ಆ ಬುದ್ಧಿಗೆ ಓರೆಗಲ್ಲು ತರ ಹಾಕಿ ಚೆನ್ನಾಗಿ ತೀಡ್ಬೇಕಂತೆ ಆ ಶಾಸ್ತ್ರಕ್ಕೆ ನಮ್ಮ ಬುದ್ಧಿನ. ಎಷ್ಟು ಬುದ್ಧಿಯನ್ನ ಶಾಸ್ತ್ರಕ್ಕಾಗಿ ಸೇರಿ ಇರ್ತೀವೋ ಆಗ ನಮ್ಮ ಬುದ್ಧಿ ಅದು ಖಡ್ಗ ತರ ಅಂತೆ. ಖಡ್ಗ ಚೂಪಾಗ್ಬೇಕು ಅಂದ್ರೆ ಚೆನ್ನಾಗಿ ತಿಕ್ಬೇಕು. ಹಾಗೆ ಈ ನಮ್ಮ ಬುದ್ಧಿಯನ್ನ ಚೆನ್ನಾಗಿ ಶಾಸ್ತ್ರ ಮಾಡಿದಾಗ ನಮ್ಮ ಬುದ್ಧಿ ಸ್ಪಷ್ಟ ಆಗತ್ತೆ. ಆಗ ನಮಗ ಅರ್ಥ ಆಗತ್ತೆ ದೇವರಲ್ಲಿ ಎಂದಿಗೂ ಕೂಡ ದೋಷ ಇರಲ್ಲ, ಅವನಲ್ಲಿ ಯಾವುದೇ ಶ್ರಮಗಳು ಇಲ್ಲ ಅಂತ. ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಮುನಿಗಳು ಹೇಳೋ ತರ ಕೇಳ್ಬೇಕು ಅಂತ. ಹೀಗೆ ಇನ್ನೊಂದು ಅರ್ಥವನ್ನು ಕೂಡ ಈ ಶ್ಲೋಕಕ್ಕೆ ಹೇಳ್ತಾರೆ. ಇನ್ನು ಮುಂದೆ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಯಾದುಪತ್ಯ ಟಿಪ್ಪಣಿಲೂ ಬರುತ್ತೆ, ಪುನಃ ಬ್ರಹ್ಮತರ್ಕದ ಮಾತನ್ನ ಇಲ್ಲಿ ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಅಲ್ಲಿ ಬರುವಂತಹ ವಿಷಯಗಳೇನು ಅಂತ ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ.